ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಲ್ಟಿ ಸ್ಟಾರ್ ಅಭಿಷೇಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾವೊಂದು ಸ್ಪೆಷಲ್ ಡಿಶ್ನ ಮಾಡ್ತಾಯಿದ್ದೀವಿ. ಸೊ ಅದೇನಪ್ಪ ಅಂತಂದರೆ ಇನ್ಸ್ಟೆಂಟ್ ಕ್ವಿಕ್ ಪಿಕಲ್. ಸೊ ಮೊದಲನೇದಾಗಿ ನಾವೊಂದು ಮಾವಿನಕಾಯಿ, ಸಾಸಿವೆ, ಜೀರಿಗೆ, ಉಪ್ಪು, ಖಾರ ಹಾಗೂ ಅಡುಗೆಗೆ ಹಾಕುವಂತಹ ಎಣ್ಣೆ. ಸೊ ಇವೆಲ್ಲ ಬೇಕಾಗಿರುವಂಥ ಸಾಮಗ್ರಿಗಳು. ಮೊದಲನೇದಾಗಿ ಮಾವಿನಕಾಯಿಯನ್ನು ತೆಗೆದುಕೊಂಡು ಆ ಒಂದು ಮಾವಿನಕಾಯಿನ ಚೆನ್ನಾಗಿ ವಾಶ್ ಮಾಡಿ ಅದನ್ನು ನಾವು ಯಾವ ಶೇಪ್ ಬೇಕೋ ಆ ಶೇಪನ್ನು ಅದರಲ್ಲಿ ನಾವು ಕಟ್ ಮಾಡಿಕೊಂಡು ಅದನ್ನು ನಾವು ಸಣ್ಣದಾಗಿ ಹೆಚ್ಕೊಂಡ್ರೂ ಪರವಾಗಿಲ್ಲ, ದೊಡ್ಡದಾಗಿ ಹೆಚ್ಕೊಂಡ್ರೂ ಪರವಾಗಿಲ್ಲ. ಸೊ ನೋಡಿ, ಈ ಥರ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಸೊ ಈ ಕಟ್ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ, ನೀವು ನೋಡ್ತಾ ಇರ್ಬೋದು, ನಾವು ಈ ಸೈಜಲ್ಲಿ ಕಟ್ ಮಾಡಿದ್ದೀವಿ. ಬನ್ನಿ ಶುರು ಮಾಡೋಣ ಇನ್ಸ್ಟೆಂಟ್ ಕ್ವಿಕ್ ಪಿಕಲ್. ಮೊದಲನೇದಾಗಿ ನಾವೊಂದು ಬಾಣಲಿಯನ್ನು ತೊಗೊಂಡು ಆ ಬಾಣಲಿಯಲ್ಲಿ ಚೆನ್ನಾಗಿ ಕಾಯಕ್ಕೆ ಬಿಟ್ಟು ಆ ಬಾಣಲಿಗೆ ನಾವು ಅಡುಗೆಗೆ ಹಾಕುವಂಥ ಎಣ್ಣೆಯನ್ನು ಹಾಕಿ ಅದನ್ನು ಕಾಯಕ್ಕೆ ಬಿಟ್ಟು, ಸೊ ಅದಕ್ಕೆ ನಾವು ಸಾಸಿವೆ ಜೀರಿಗೆಯನ್ನು ಹಾಕಿ ಅದು ಚಟ್ಪಟ್ಟನವರೆಗೂ ಕಾದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸಣ್ಣ ಸೈಜಲ್ಲಿ ಕಟ್ ಮಾಡಿಕೊಂಡಿರುವಂತಹ ಮಾವಿನಕಾಯಿಯನ್ನು ಹಾಕಿ ಅದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಅದಕ್ಕೆ ನಾವು ಸ್ವಲ್ಪ ಖಾರದ ಪುಡಿಯನ್ನು ಹಾಕಬೇಕು. ಸೊ ಖಾರದ ಪುಡಿ ಹಾಕಿದ್ರೆ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ನಾವು ಹಾಕ್ಕೋಬೋದು. ಸೊ ನಮಗೆ ಎಷ್ಟು ಬೇಕೋ ನಾವು ಅಷ್ಟು ಹಾಕ್ಕೊಂಡಿದ್ದೀವಿ. ನಿಮಗೆ ಎಷ್ಟು ಬೇಕೋ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ನಾವು ಗ್ಯಾಸನ್ನು ಆಫ್ ಮಾಡಿ ಇದನ್ನು ನಾವು ಮುಚ್ಚಿಟ್ಬಿಡಬೇಕು. ತುಂಬ ಫ್ರೈ ಆಗಬಾರ್ದು, ಹಸಿ ಬಿಸಿ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಫೈನಲಿ ರೆಡಿ ಆಯಿತು ನಮ್ಮ ಇನ್ಸ್ಟೆಂಟ್ ಕ್ವಿಕ್ ಪಿಕಲ್. ವಾವ್, ನೋಡ್ತಾ ಇದ್ರೆ ನನಗೆ ಬಾಯಲ್ಲಿ ನೀರು ಬರ್ತಿದೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಒಂದು ಮಾವಿನಕಾಯಿ ಪಿಕಲ್ ಇದ್ದರೆ ವಾವ್, ಬಾಯಲ್ಲಿ ನೀರು ಬರ್ತಿದೆ ನನಗಂತೂ. ನೀವು ಸಹ ಟ್ರೈ ಮಾಡಿ.